ಎಲ್ರಿಗೂ ನಮಸ್ಕಾರ. ನಾನು ಯೋಗೀಶ್ ಅಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ, ಅಗ್ರ ಪ್ರೇರಕ ಭಾಷಣಕಾರ, ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಮತ್ತು ಸಾವಯವ ಕೃಷಿ, ಸಾವಯವ ದೃಢೀಕರಣ ಮತ್ತು ಸಾವಯವ ಮಾರುಕಟ್ಟೆ ಇದರ ಅಖಿಲ ಭಾರತ ಸಲಹೆಗಾರ. ನಾನು 1999ರಿಂದ 2007ನೇ ಇಸ್ವಿಯವರೆಗೆ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆಯಲ್ಲಿ ನಾನು ಗ್ರೂಪ್ ಬಿ ಗೆಸ್ಟೆಡ್ ಅಧಿಕಾರಿಯಾಗಿ, ಪತ್ರಾಂಕಿತ ಅಥವಾ ಗೆಸ್ಟೆಡ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಂಥದ್ದು. ನಾನು ಬಹುತೇಕ ರಾಜೀನಾಮೆ ಕೊಡೋಂಥ ಹಂತದಲ್ಲಿ ನಾನು ನಮ್ಮ ಬೆಂಗಳೂರಿನ ಲಾಲ್ಬಾಗ್ನಲ್ಲಿರೋಂಥ ಜೈವಿಕ ಕೃಷಿ ಸೊಸೈಟಿ, ಅದು ಜೈವಿಕ ಕೃಷಿ ಸೊಸೈಟಿ ಅನ್ನೋಂಥದ್ದು ಕರ್ನಾಟಕ ರಾಜ್ಯ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ. ಬಹುತೇಕ ನನ್ನ ಮಾಹಿತಿ ಇಡೀ ಭಾರತದಲ್ಲೇ ಪ್ರಥಮ ಪ್ರಯತ್ನ ಅದು. ಅಲ್ಲಿ ಜೈವಿಕ ಕೃಷಿ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿಯೂ ಸಹ ಎಕ್ಸಿಕ್ಯೂಟಿವ್ ಆಫೀಸರ್, ಕಾರ್ಯನಿರ್ವಹಣಾಧಿಕಾರಿಯಾಗಿಯೂ ಸಹ ಸೇವೆ ಸಲ್ಲಿಸಿರೋಂಥ ಅನುಭವ. 1993 ಅಥವಾ 94ರಲ್ಲೇ, ಆಗ ನಾನು ತೋಟಗಾರಿಕೆ ಪದವಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗಲೇ ನಮ್ಮ ತೀರ್ಥಹಳ್ಳಿ ತಾಲೂಕು, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆಯ ಆಗ ವಿಶ್ವವಿಖ್ಯಾತರಾದಂಥ ಪುರುಷೋತ್ತಮರವರ ತೋಟಕ್ಕೂ ಸಹ ಭೇಟಿ ನೀಡಿ, ಅವಾಗಿಂದನೂ ಮೊದಲಿಂದನೂ ನನಗೆ ಸಾವಯವ ಕೃಷಿ ಅಥವಾ ವಿಷರಹಿತ ಕೃಷಿ ಪದ್ಧತಿಯ ಬಗ್ಗೆ ಆಸಕ್ತಿ, 1993ರಿಂದನೇ ಆಸಕ್ತಿ ಇತ್ತು. ಆನಂತರ ನಾನು ಇಲಾಖೆಯಲ್ಲಿದ್ದಾಗಲೂ ಸಹ ರಾಜೀನಾಮೆ ಕೊಡೋ ಹಂತದಲ್ಲಿ 2006-07ರಲ್ಲಿ ನಾನು ತೋಟಗಾರಿಕೆ ಇಲಾಖೆಯ ವ್ಯಾಪ್ತಿಗೆ ಬರೋಂಥ ಉಳಿಮಾವು, ಬನ್ನೇರುಘಟ್ಟ ರಸ್ತೆ, ಅಲ್ಲಿ ಜೈವಿಕ ಕೇಂದ್ರದಲ್ಲಿ ಸಾವಯವ ಕೃಷಿ ವಿಭಾಗದಲ್ಲೇ ಸೇವೆ ಸಲ್ಲಿಸ್ತಾ ಇದ್ದಂಥದ್ದು. ಮತ್ತು ಹೆಚ್ಚುವರಿಯಾಗಿ ಜೈವಿಕ ಕೃಷಿ ಸೊಸೈಟಿಯಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಂಥದ್ದು. ಯಾಕೆ ನಾನು ಹಿನ್ನೆಲೆ ಹೇಳ್ತಾ ಇದ್ದೀನಿ ಅಂದರೆ, ಬಹುತೇಕ 26 ವರ್ಷಗಳಿಂದ ತಳಮಟ್ಟದಲ್ಲಿ ಸಾವಯವ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರೋಂಥವನು, ಸಾವಯವ ಚಳವಳಿ, ಸಾವಯವ ಆಹಾರ ಉದ್ಯಮದಲ್ಲಿ ತೊಡಗಿಸ್ಕೊಂಡಿರೋಂಥವನು. 10 ವರ್ಷಗಳ ಹಿಂದೆ, 10 ಅಥವಾ 11 ವರ್ಷಗಳ ಹಿಂದೆ ನಮ್ಮದೇ ಆದಂಥ ಸ್ವಂತ ಕಂಪನಿಯನ್ನು ಸಹ ಕಟ್ಟಿ ಸಾವಯವ ಆಹಾರ ಉದ್ಯಮ ಕ್ಷೇತ್ರದಲ್ಲಿ ಸುಮಾರು ಕೋಟ್ಯಾಂತರ ವಹಿವಾಟು ಮಾಡ್ತಿರೋಂಥ ಅನುಭವದಲ್ಲಿ ಆಧಾರದ ಮೇಲೂ ಮಾತಾಡ್ತಾ ಇದ್ದೀನಿ. ಭಾಳಷ್ಟು ಜನ, ನಾನೊಬ್ಬನೇ ಸರ್ವಜ್ಞ ಅಂತ ಹೇಳ್ತಾ ಇಲ್ಲ, ಉತ್ಪಾದನೆ, ಸಾವಯವ ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ, ದೃಢೀಕರಣ ಮತ್ತು ಮಾರುಕಟ್ಟೆ, ಈ 3 ಕ್ಷೇತ್ರಗಳಲ್ಲಿ ಭಾಳ ಪ್ರಾಯೋಗಿಕ ಅನುಭವ ಆಗಿರೋಂಥ ವ್ಯಕ್ತಿ ನಾನು. ಹಾಗಾಗಿ ಇವಾಗ ನನ್ನ 26 ವರ್ಷಗಳ ಅನುಭವನ ಈಗಾಗಲೇ ನನ್ನದೇ ಆದಂಥ ಕನ್ಸಲ್ಟೇಷನ್ ಇದೆ. ಹಾಗಾಗಿ ಹಂಚ್ಕೊಳ್ತಾ ಇದ್ದೀನಿ. ಭಾಳಷ್ಟು ಜನ ಸಾವಯವ ಕೃಷಿ ಮಾಡಲಿಕ್ಕೆ ಆಸಕ್ತಿ ಇರೋಂಥವ್ರು ಸಂಪರ್ಕ ಮಾಡ್ತಾರೆ. ಸಾವಯವ ಕೃಷಿ ಮಾಡ್ತಾರಂಥವ್ರು ದೃಢೀಕರಣ ಮಾಡಿಸ್ಕೊಳ್ಳಿಕ್ಕೆ, ಸಾವಯವ ದೃಢೀಕರಣ ಅಥವಾ ಸಾವಯವ ಪ್ರಮಾಣೀಕರಣ ಮಾಡಿಸ್ಕೊಳ್ಳಿಕ್ಕೆ ಸಂಪರ್ಕ ಮಾಡ್ತಾರೆ. ಅಥವಾ ಸಾವಯವ ಮಳಿಗೆಗಳನ್ನು ಪ್ರಾರಂಭ ಮಾಡಬೇಕನ್ನೋಂಥವ್ರು ಸಹ ನನ್ನ ಸಲಹೆಗೋಸ್ಕರ ಸಂಪರ್ಕ ಮಾಡ್ತಾರೆ. ಅಥವಾ ಸಾವಯವ ಅವ್ರದ್ದೇ ಆದಂಥ ಉದ್ದಿಮೆಯನ್ನು ಪ್ರಾರಂಭ ಮಾಡಬೇಕು, ಅವ್ರದ್ದೇ ಆದಂಥ ಬ್ರ್ಯಾಂಡ್ಗಳನ್ನು ಮಾಡಿ, ಸಂಸ್ಕರಣೆಯನ್ನು ಮಾಡಿ, ಬ್ರ್ಯಾಂಡ್ಗಳನ್ನು ಮಾಡಿ ಮಾರಾಟ ಮಾಡಬೇಕನ್ನೋಂಥವ್ರು ಸಂಪರ್ಕ ಮಾಡ್ತಾರೆ. ಇನ್ನು ಕೆಲವು ಕಂಪನಿಗಳು ನಾವು ಸಾವಯವದ ಉತ್ಪನ್ನ ರಫ್ತು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ನೀತಿ ನಿಯಮಗಳು ಇರ್ಬೋದು, ಅದಕ್ಕೆ ಬೇಕಾಗಿರೋಂಥ ಕಾಂಪ್ಲೈನ್ಸಸ್ ಅಂತ ಕರಿತೀವಿ, ಅದನ್ನು ತಿಳ್ಕೊಳ್ಳಿಕ್ಕೂ ಸಹ ಕರೆಗಳನ್ನ ಮಾಡ್ತಾ ಇರ್ತಾರೆ. ಮತ್ತು ನನ್ನ ಕನ್ಸಲ್ಟಿಂಗ್ ಅಥವಾ ಕನ್ಸಲ್ಟೇಷನ್ ಸರ್ವಿಸಸ್ಗಳನ್ನ ಈಗಾಗಲೇ ಭಾಳಷ್ಟು ಜನ ಬಳಸ್ಕೊಳ್ತಾ ಇದ್ದಾರೆ. ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ, ಇನ್ನೂ ತಳಮಟ್ಟಕ್ಕೆ ತೊಗೊಂಡೋಗ್ಬೇಕು, ಇನ್ನೂ ಹೆಚ್ಚು ಜನಗಳಿಗೆ ನನಗಾಗಿರೋಂಥ ಕಳೆದ 26 ವರ್ಷಗಳ ಅನುಭವವನ್ನು ಹಂಚ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯೋಗಿ ವರ್ಲ್ಡ್ ಆಫ್ ಆರ್ಗ್ಯಾನಿಕ್ಸ್ ಆ್ಯಂಡ್ ವೆಲ್ನೆಸ್ ಅಂತ ನಾನು ಕಂಪನಿಯೂ ಸಹ ಅಧಿಕೃತವಾಗಿ ನಾನು ನೋಂದಣಿ ಮಾಡಿದ್ದೇನೆ. ಇದಕ್ಕೂ ಸಹ GSTನೂ ಸಹ ತೊಗೊಂಡಿದ್ದೇನೆ. ಯೋಗಿ ವರ್ಲ್ಡ್ ಆಫ್ ಆರ್ಗ್ಯಾನಿಕ್ಸ್ ಆ್ಯಂಡ್ ವೆಲ್ನೆಸ್, ಈ ಕಂಪನಿಯಿಂದ ನಾನು ಮುಖ್ಯವಾಗಿ ಸಾವಯವ ಕೃಷಿ ಮಾಡೋದಕ್ಕೆ ಆಸಕ್ತಿ ಇರೋಂಥವ್ರು, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಸಹಜ ಕೃಷಿ, ಸ್ವಾಭಾವಿಕ ಕೃಷಿ, ಒಟ್ಟಾರೆ ವಿಷರಹಿತ ಕೃಷಿ ಪದ್ಧತಿಗಳು ಅಥವಾ ಸಾವಯವ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನ ಮಾಡಲಿಕ್ಕೆ ಆಸಕ್ತಿ ಇರೋಂಥವ್ರು, ಅದಕ್ಕೆ ಸಲಹೆಗಳನ್ನ ಪಡಲಿಕ್ಕೆ ಆಸಕ್ತಿ ನನ್ನ ಸಂಪರ್ಕ ಮಾಡ್ಬೋದು. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ದೃಢೀಕರಣ ಮತ್ತು ಪ್ರಮಾಣೀಕರಣ ತೊಗೊಳ್ಳಿಕ್ಕೆ ಆಸಕ್ತಿ ಇರೋಂಥವ್ರು ಸಂಪರ್ಕ ಮಾಡ್ಬೋದು. ಮತ್ತು ಮಾರುಕಟ್ಟೆಯನ್ನು ಮಾತ್ರಕ್ಕೆ ನೀವು ಬೆಳೆದದ್ದೆಲ್ಲನೂ ಸಹ ನಾನು ಮಾರಾಟ ಮಾಡಿಸ್ತೀನಿ ಅಂತಲ್ಲ. ಬಹುತೇಕ ನನಗಾಗಿರೋಂಥ 26 ವರ್ಷಗಳ ಅನುಭವದಲ್ಲಿ ಯಾವ ಸಾವಯವ ಕೃಷಿ ಕ್ಷೇತ್ರದಲ್ಲಿ, ಅದನ್ನು ವಿಶೇಷವಾಗಿ ಸಾವಯವ ಆಹಾರ ಉದ್ಯಮದಲ್ಲಿ ಯಾವ್ಯಾವ ಬೆಳೆಗಳಿಗೆ ಬೇಡಿಕೆ ಇದೆ, ಜಾಗತಿಕ ಮಟ್ಟದಲ್ಲಿರ್ಬೋದು ಅಥವಾ ನಮ್ಮ ದೇಸಿ ಮಾರುಕಟ್ಟೆಯಲ್ಲಿರ್ಬೋದು ಅಥವಾ ಸ್ಥಳೀಯವಾಗಿರ್ಬೋದು, ಯಾವ್ಯಾವುದಕ್ಕೆ ಬೇಡಿಕೆ ಇದೆ ಅನ್ನೋಂಥದ್ದನ್ನು ನಾನು ನಿಮಗೆ ಮಾಹಿತಿ ಕೊಡಬಲ್ಲೆ. ಅದನ್ನು ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಅದಕ್ಕೂ ಸಹ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು. ಆಸಕ್ತಿ ಇರೋಂಥವ್ರು ದಯಮಾಡಿ ನನ್ನನ್ನು ಸಂಪರ್ಕ ಮಾಡಿ. ಮತ್ತು ನಾನೇನು ಆಗಲೇ ಹೇಳಿದಾಗೆ ಭಾಳ ನನ್ನ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ನಾನೇನು ಸರ್ವಜ್ಞನೂ ಅಲ್ಲ, ಪರಿಪೂರ್ಣನೂ ಅಲ್ಲ, ಆದರೆ ಭಾಳ ತಳಮಟ್ಟದಲ್ಲಿ ಸುತ್ತು ಬಂದಿರೋಂಥ ವ್ಯಕ್ತಿ. ಅದರಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಕ್ಷೇತ್ರ, ಸಾವಯವ ಆರೋಗ್ಯಮದಲ್ಲಿ
ಕಳೆದ 26 ವರ್ಷಗಳು ತೊಡಗಿಸ್ಕೊಂಡಿರೋಂಥವನು, ಈಗೇನೋ ಈ ವೇಷ ಹಾಕೊಂಡು ಕೂತಿರೋಂಥವನು. ನಾನು ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟ ನಂತರ ತಳಮಟ್ಟದಲ್ಲಿ ಸಾವಯವ ತರಬೇತಿ ಕೊಟ್ಟಿರೋಂಥದ್ದು ಈ ರೀತಿ ಕೊಠಡಿಗಳಲ್ಲಿ ಅಥವಾ ಅವಾನಿಯಂತ್ರಿತ ಕೊಠಡಿಗಳಲ್ಲಿ ತರಬೇತಿ ಕೊಟ್ಟಂಥವ್ರಲ್ಲ. ತಳಮಟ್ಟದಲ್ಲಿ ಏನು ಅದೆಷ್ಟು ಲಕ್ಷ ರೈತರಿಗೆ ತರಬೇತಿ ಕೊಟ್ಟಿದ್ದು ನಾನು ನೆನಪಿಲ್ಲ. ಕಳೆದ 26 ವರ್ಷಗಳಲ್ಲಿ ರಾಜ್ಯದ 31 ಜಿಲ್ಲೆ 180 ತಾಲೂಕುಗಳ ತಳಮಟ್ಟದಲ್ಲಿ ಸುತ್ತ ಬಂದು ಏನು ಸಗಣಿ ಬಾಚಿ ಗಂಧಲ ಬಾಚಿ ಎಲ್ಲ ರೀತಿಯ ಪ್ರಾಯೋಗಿಕ ತರಬೇತಿ ಕೊಟ್ಟು ಅನುಭವದ ಆಧಾರದ ಮೇಲೆ ಇವತ್ತು ಕೂತ್ಕೊಂಡು ನಾನು ಸಲಹೆಗಾರನಾಗಿ ಸೇವೆಗಳನ್ನ ಕೊಡ್ತಾ ಇರೋಂಥದ್ದು. ಏನು ಪುಸ್ತಕದವರೆಲ್ಲ ನಾವೆಲ್ಲ ಅನುಭವದಲ್ಲಿ ಮಾತಾಡೋಂಥವ್ರು. ಇನ್ನು ನನ್ನ ಸೇವೆಗಳನ್ನ ಬಳಸ್ಕೊಳ್ಳಿಕ್ಕೆ ಆಸಕ್ತಿ ಇರೋಂಥವ್ರು ನನ್ನನ್ನು ಸಂಪರ್ಕ ಮಾಡಿ. ಮತ್ತೊಮ್ಮೆ ಹೇಳ್ಬಿಡ್ತೀನಿ, ನಾನು ಯಾವುದೇ ಸೇವೆ ಉಚಿತವಾಗಿಲ್ಲ, ಅನ್ಯತಾ ಭಾವಿಸ್ಬೇಡಿ. ನಾನು ಸರ್ಕಾರದವನಲ್ಲ. ಇವತ್ತೇ ಸರ್ಕಾರದಲ್ಲಿರೋಂಥ ಎಷ್ಟೋ ಯೋಜನೆಗಳಲ್ಲೆಲ್ಲ ಉಚಿತವಾಗೂ ಇಲ್ಲ. 50% ರಿಯಾಯಿತಿ ಅಥವಾ 40% ರಿಯಾಯಿತಿ ಅಂತ ಇರ್ತದೆ ವಿನಃ ಉಚಿತ ಅನ್ನೋಂಥದ್ದಿಲ್ಲ. ನಾನೇನು ಅನ್ಯತಾ ಭಾವಿಸ್ಬೇಡಿ. ಏನು ನಾನು ಉಚಿತ ಕೊಡೋಷ್ಟು ಬಹುತೇಕ ನಾನು ಇನ್ನೂ ಹಂತಕ್ಕೆ ತಲುಪಿಲ್ಲ. ನಾನು ಸರ್ಕಾರದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿರೋಂಥವ್ನು. ರಾಜೀನಾಮೆ ಅಂದರೆ ಬಹುತೇಕ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ. ರಾಜೀನಾಮೆ ಅಂದರೆ ಒಂದು ನಯಾ ಪೈಸಾ ಬರಲ್ಲ ಸರ್ಕಾರದಿಂದ ನನಗೆ. ನಾನೇನು ಸ್ವಯಂ ನಿವೃತ್ತಿನೂ ಅಲ್ಲ, ವಯೋ ನಿವೃತ್ತಿನೂ ಅಲ್ಲ. ನಾನು ರಾಜೀನಾಮೆ ಕೊಟ್ಟು ಬಂದಿರೋಂಥವ್ನು. ಹಾಗಾಗಿ ರಾಜೀನಾಮೆ ಕೊಟ್ಟಿರೋದಕ್ಕೆ ನಂಗೆ ಪಶ್ಚಾತ್ತಾಪ ಇಲ್ಲ. ನನ್ನ ದೇವ್ರು ಕೊಟ್ಟಿರೋಂಥ ಒಂದು ಜ್ಞಾನ, ದೇವ್ರು ಕೊಟ್ಟಿರೋಂಥ ಅನುಭವ, ದೇವ್ರು ಕೊಟ್ಟಿರೋಂಥ ಏನು ಸಾಮರ್ಥ್ಯವನ್ನು ಬಳಸ್ಕೊಂಡು ನಾನು ನನ್ನದೇ ಆದಂಥ ಬೇರೆ ಬೇರೆ ಚಟುವಟಿಕೆಗಳು ತೊಡಗಿಸ್ಕೊಂಡಿದ್ದೀನಿ, ಅದು ಬೇರೆ ವಿಷಯ. ಹಾಗಾಗಿ ಇದು ನಾನು ಕನ್ಸಲ್ಟೆಂಟ್, ಏನು ಆಂಗ್ಲ ಭಾಷೆ ಹೇಳ್ಬೇಕಂದ್ರೆ ಕನ್ಸಲ್ಟೆಂಟ್, ಏನು ನಾನು ಸಲಹೆಗಾರ. ಇದನ್ನು ಕೊಡೋಂಥ ಏನು ಸಾವಯವ ಕೃಷಿ ಬೆಳೆ ಉತ್ಪಾದನೆ ಇರ್ಬೋದು, ದೃಢೀಕರಣ ಇರ್ಬೋದು, ಮಾರುಕಟ್ಟೆಗೆ ಸಂಬಂಧಪಟ್ಟಾಗೆ, ಅಥವಾ ನಿಮ್ಮದೇನಾದರೂ ಸಂಘಟನೆಗಳಿದ್ದರೆ ಅಥವಾ ಅಲ್ಲಿ ಸಾವಯವ ಕೃಷಿ ಬಗ್ಗೆ ತರಬೇತಿ ಕೊಡಬೇಕು ಅಂದರೂ ಸಹ ನೀವು ನನ್ನ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು ಅಥವಾ ಆಹ್ವಾನಿಸ್ಬೋದು. ಅಥವಾ ನಿಮ್ಮದೇನಾದ್ರು ಕಂಪನಿಗಳಲ್ಲಿ ಅಥವಾ ನಿಮ್ಮ ಸಂಘಟನೆಗಳಲ್ಲಿ ಸಾವಯವಾರದ ಬಳಕೆ ಬಗ್ಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಏನಾದ್ರು ಕಾರ್ಯಾಗಾರಗಳನ್ನು ಅಥವಾ ತರಬೇತಿ ಕೊಡೋಂಥ, ಅರಿವು ಮೂಡಿಸೋಂಥ, ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮಗಳಿದ್ದರೂ ಸಹ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು. ಇನ್ನು ನನ್ನ ದೂರವಾಣಿ ಸಂಖ್ಯೆಗಳನ್ನ ಹೇಳ್ತೇನೆ. 9448218544, 9448218544. ಮತ್ತೊಂದು ಪರ್ಯಾಯ ಮೊಬೈಲ್ ಸಂಖ್ಯೆ 8431084065, 9448218544, 8431084065. ಆಸಕ್ತಿ ಇರೋಂಥವ್ರು ನನ್ನನ್ನು ನೇರವಾಗಿ ಸಂಪರ್ಕ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರಗಳು.